ಸಿಲಿಕಾನ್ ಸಿಟಿಗೆ ಮಳೆರಾಯ ಜವರಾಯನ ರೂಪ ತಾಳಿದ್ದಾನೆ. ಸಿಲಿಕಾನ್ ಸಿಟಿಯಲ್ಲಿ ಭಾರೀ ಮಳೆಗೆ ಮತ್ತೆ 2 ಬಲಿಯಾಗಿದೆ. ಮನೆಯ ಬೇಸ್ಮೆಂಟ್ನಲ್ಲಿ ನೀರು ನಿಂತಿದ್ರಿಂದ ನೀರನ್ನ ತೆರವು ವೇಳೆ ವಿದ್ಯುತ್ ಶಾಕ್ನಿಂದ ಇಬ್ಬರು ಸಾವನ್ನಪ್ಪಿದ್ದಾರೆ. NS ಪಾಳ್ಯದ ಮಧುವನ್ ಅಪಾರ್ಟ್ಮೆಂಟ್ನಲ್ಲಿ ನಡೆದಂತಹ ಒಂದು ದುರ್ಘಟನೆ ಇದು. ಇದರಿಂದಾಗಿ 12 ವರ್ಷದ ದಿನೇಶ್, 63 ವರ್ಷದ ಮನಮೋಹನ್ ಮೃತಪಟ್ಟಿದ್ದಾರೆ. ಮಳೆಗೆ ಅಪಾರ್ಟ್ಮೆಂಟ್ನ ಬೇಸ್ಮೆಂಟ್ ಜಲಾವೃತವಾಗಿತ್ತು. ಮೋಟಾರ್ ಮೂಲಕ ನೀರನ್ನ ಹೊರಗಡೆ ಹಾಕೋಕೆ ಇವರು ಪ್ರಯತ್ನ ಪಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಕರೆಂಟ್ ಶಾಕ್ ತಗುಲಿ ಇಬ್ಬರು ಅಲ್ಲೇ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಬೇಸ್ಮೆಂಟ್ನಲ್ಲಿ ನೀರು ಇದೆ, ನೀರು ನಿಂತ್ಕೊಂಡಿದೆ, ಹೊರಗಡೆ ಹಾಕೋಣ ಅಂತ ಹೇಳಿ ಮುಂದಾಗ್ತಾರೆ. ಅಂತಹ ಸಂದರ್ಭದಲ್ಲಿ ಆ ಮೋಟಾರ್ನ ಬಳಸಿ ಅವರು ನೀರನ್ನು ಹೊರಗಡೆ ಹಾಕುವಂತಹ ಸಂದರ್ಭದಲ್ಲಿ ವಿದ್ಯುತ್ ಶಾಕ್ ತಗುಲುತ್ತೆ. ಇದರಿಂದಾಗಿ ಮನಮೋಹನ್ ಹಾಗೂ ದೀಪಕ್ ಇಬ್ಬರು ಸಾವನ್ನಪ್ಪಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಈ ಇಬ್ಬರು ದುರ್ದೈವಿಗಳು ಇವತ್ತು ಮಳೆ ನೀರಿನಿಂದ ಬಲಿಯಾಗಿದ್ದಾರೆ. ಅಂದರೆ ಅಪಾರ್ಟ್ಮೆಂಟ್ನ ಬೇಸ್ಮೆಂಟ್ನಲ್ಲಿ ನೀರು ನಿಂತಿತ್ತು, ಹೀಗಾಗಿ ಅದನ್ನು ತೆರವು ಮಾಡಬೇಕು ಅಂತ ಹೇಳಿ ಮೋಟಾರ್ ಮೂಲಕ ಅದನ್ನು ಯೂಸ್ ಮಾಡಿಕೊಂಡು ಅದನ್ನು ಹೊರಗಡೆ ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಸೊ ಅಂತಹ ಸಂದರ್ಭದಲ್ಲಿ ಮನಮೋಹನ್ ಜೊತೆಗೆ ದಿನೇಶ್ ಇಬ್ಬರು ವಿದ್ಯುತ್ ಶಾಕ್ ತಗುಲಿ ಸಾವನ್ನಪ್ಪಿದ್ದಾರೆ. ಇದರ ಕುರಿತಾಗಿ ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಅವ್ರನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ, ಹೌದು, ಇದಕ್ಕೆ BBMPನೇ ನೇರ ಹೊಣೆ ಮಾಡಬೇಕಾಗುತ್ತೆ, ಇದು ನನ್ನ ವ್ಯಾಪ್ತಿಯಲ್ಲಿ ಬರೋದಿಲ್ಲ, ಇದಕ್ಕೆ BBMPನೇ ಹೊಣೆ ಅಂತ. ಸೊ ಈಗ BBMP ಮೇಲೆ ಆ ಒಂದು ಬ್ಲೇಮನ್ನು ಹಾಕಿದಂತಹ ಸಂದರ್ಭದಲ್ಲಿ BBMP ವಾಪಸ್ ಸರ್ಕಾರ ಅಂತ ಹೇಳಕ್ಕಾಗಲ್ವಲ್ಲ. ಸೊ ಹಾಗಿದ್ರೆ ಯಾರ ನಿರ್ಲಕ್ಷ್ಯತನಕ್ಕೆ 2 ಜೀವ ಬಲಿಯಾಯಿತು? ಇದಕ್ಕೆ ಸರ್ಕಾರನೇ ಉತ್ತರ ಕೊಡಬೇಕು. ರೈಟ್, ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್, ಲೈವ್ ಅಲ್ಲಿ ಜಾಯಿನ್ ಆಗಿದ್ದಾರೆ. ಚಂದ್ರಶೇಖರ್, ರಾಮಲಿಂಗಾರೆಡ್ಡಿ ಅವ್ರನ್ನ ಕೇಳಿದ್ರೆ ಇದು BBMPದೇ ಎಡವಟ್ಟು, ಅವ್ರದೇ ಹೊಣೆ ಅಂತ ಹೇಳ್ತಾರೆ. ಆದರೆ ಅವರ ಕ್ಷೇತ್ರದಲ್ಲಿ ಈ ರೀತಿಯಾಗಿ ಒಂದು ಸಮಸ್ಯೆ ಆಗಿರೋದು, 2 ಜೀವ ಬಲಿಯಾಗಿರೋದು, BBMP ಅವರು ಮಾಡಬೇಕಾಗಿರುವಂತಹ ಕೆಲಸವನ್ನ ಅವ್ರು ಮಾಡೋಕೆ ಹೋಗ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಒಂದು ದುರ್ಘಟನೆಯಲ್ಲಿ ಅವರು ಸಾವನ್ನಪ್ತಾರೆ. ಸೊ ಏನೆಲ್ಲ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಚಂದ್ರಶೇಖರ್? ಅಂಡ್ ಈಗ ಸದ್ಯಕ್ಕೆ ಮೃತದೇಹಗಳನ್ನ ಶಿಫ್ಟ್ ಮಾಡಿದ್ದಾರಾ? ಖಂಡಿತವಾಗಿಯೂ ರಾಹುಲ್, ಏನು ಬೆಳಗ್ಗೆಯಿಂದ ಅಂದ್ರೆ ನಿನ್ನೆ ರಾತ್ರಿಯಿಂದ ಸುರಿದಂತಹ ಮಳೆಗೆ ಸಾಕಷ್ಟು ಒಂದು ಅವಾಂತರ ಬೆಂಗಳೂರಲ್ಲಿ ಸೃಷ್ಟಿಯಾಗಿತ್ತು. ಆದ್ರೆ ಎಲ್ಲೂ ಕೂಡ ಈವರೆಗೂ BBMP ತ್ವರಿತವಾಗಿ ಆಕ್ಷನ್ ತೆಗೆದುಕೊಂಡಿಲ್ಲ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಅಂತಂದ್ರೆ ತಪ್ಪಾಗಲ್ಲ. ಯಾಕೆಂತಂದ್ರೆ ಬೆಳಗ್ಗೆಯಿಂದಲೂ ಸಹ ಸುರಿದಂತಹ ಒಂದು ಮಳೆಗೆ ಎಲ್ಲಾ ಕಡೆ BBMPಗೆ ಮಾಹಿತಿ ನೀಡಿದ್ರು ಸಹ ಎಲ್ಲೂ ಕೂಡ ತ್ವರಿತವಾಗಿ ಕ್ರಮ ತೆಗೆದುಕೊಳ್ಳದೆ ಇದ್ದಕ್ಕೆ ಈ ಒಂದು ದುರ್ಘಟನೆ ನಡೆದಿದೆ ಅಂತಂದ್ರೆ ತಪ್ಪಾಗಲ್ಲ. ಯಾಕೆಂತಂದ್ರೆ ಬಂದಂತಹ ಸಂದರ್ಭದಲ್ಲಿ, ಮಳೆ ಬಂದಂತಹ ಸಂದರ್ಭದಲ್ಲಿ ಮಾಹಿತಿ ಬಂದ ತಕ್ಷಣವೇ ಬಂದಿದ್ರೆ ಈ ಒಂದು ದುರ್ಘಟನೆ ಸಂಭವಿಸ್ತಾ ಇರಲಿಲ್ಲ. ಇನ್ನು ಸ್ಥಳಕ್ಕೆ ನಾವು ತೋರಿಸ್ತಾ ಹೋಗ್ತೀನಿ ಎಲ್ಲಿ ಒಂದು ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಂತ ಹೇಳಿ. ಈ ಒಂದು ಬೇಸ್ಮೆಂಟ್ ಅಲ್ಲಿ ನೀರನ್ನ ನಾವು ನೋಡಬಹುದು. ಈ ಒಂದು ಬೇಸ್ಮೆಂಟ್ ಅಲ್ಲಿ ನೀರು ತುಂಬಿದ್ದಂತಹ ಕಾರಣಕ್ಕಾಗಿ ಈ ಒಂದು ನೀರನ್ನ ಹೊರ ಹಾಕ್ಲಿಕ್ಕೆ ಒಂದು ಮೋಟರ್ನ ಹೊರಗಡೆಯಿಂದ ಬಾಡಿಗೆಗೆ ತೆಗೆದುಕೊಂಡು ಬಂದಿರ್ತಾರೆ. ಇಂತಹ ಸಂದರ್ಭದಲ್ಲಿ ನಾವು ನೋಡಬಹುದು, ಈ ಕೆಳಗಡೆ ನೀರಿನಲ್ಲಿ ನಿಂತ್ಕೊಂಡು ಅವರು ವೈರ್ ಕನೆಕ್ಟ್ ಮಾಡ್ಲಿಕ್ಕೆ ಹೋದಾಗ ಯಾರು ಕೂಡ ಎಕ್ಸ್ಪರ್ಟ್ ಇರಲಿಲ್ಲ ಅಥವಾ ಬೇರೆ ಯಾರು ಕೂಡ ಇರಲಿಲ್ಲ. ಈ ಬಿಲ್ಡಿಂಗ್ ನ ಮಾಲೀಕ ಆಗಿರುವಂತಹ ಮನಮೋಹನ್, 63 ವರ್ಷದ ಮನಮೋಹನ್ ಜೊತೆಗೆ ಒಂದು ಬಾಲಕ ದಿನೇಶ್ ಅಂತ ಹೇಳಿ ಈ ಒಂದು ಬಿಲ್ಡಿಂಗ್ ನ ವಾಚ್ಮ್ಯಾನ್ ಮಗ ಆಗಿರ್ತಾನೆ, ಆತ ಜೊತೆಯಲ್ಲಿ ಇರ್ತಾರೆ. ಏಕಾಏಕಿ ಶಾರ್ಟ್ ಸರ್ಕ್ಯೂಟ್ ಆಗಿ ಕಂಪ್ಲೀಟ್ ಆಗಿ ಈ ಒಂದು ಇಬ್ರು ಕೂಡ ಸ್ಥಳದಲ್ಲೇ ಸಾವನ್ನಪ್ತಾರೆ. ತಕ್ಷಣ ಏನು ಮೈಕಲ್ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಇಬ್ಬರ ಮೃತದೇಹವನ್ನ ಏನು ಹಾಸ್ಪಿಟಲ್ಗೆ, ಸೆಂಟ್ ಜಾನ್ಸ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿ ಈಗ ಸದ್ಯಕ್ಕೆ ಅಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ನಡೆಸ್ತಾ ಇರುವಂತಹದ್ದು. ಇನ್ನು ನಮ್ಮ ಜೊತೆಯಲ್ಲಿ ಈಗ ಮಾತಾಡ್ಲಿಕ್ಕೆ ಏನು ವೆಂಕಟೇಶ್ ಅಂತ ಹೇಳಿ ಮನಮೋಹನ್ ಅವರ ಕೊಲೀಗ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನೀವು ಬೆಳಗ್ಗೆಯಿಂದ ಹೇಳ್ತಾ ಇದ್ರಿ, ಅವರು ಮಾತಾಡ್ತಾ ಇದ್ರು ಮನಮೋಹನ್ ಅವರು ನಿಮ್ ಜೊತೆಯಲ್ಲಿ ಅಂತ, ಏನ್ ಮಾತಾಡಿದ್ರಿ ಸರ್? ಏನೆಲ್ಲ ಆಯ್ತು ಕಾನ್ವರ್ಸೇಷನ್ ಬೆಳಗ್ಗೆಯಿಂದ? ನಮ್ಗೊಂದು ಆಘಾತಕಾರಿ ಘಟನೆ ಇದು. ಅವರು 4 ಗಂಟೆ ತನಕ ಆಫೀಸಲ್ಲೇ ಇದ್ರು. ನಿನ್ನೆ ನೀರು ಬಂದ್ಬಿಟ್ಟು ಎಲ್ಲ ಸಂಪೆಲ್ಲ ತುಂಬೋಗಿದೆ ಅಂತ ಹೇಳಿ ಅದು ಕ್ಲೀನ್ ಮಾಡಿಸ್ಬೇಕಂತ ಹೇಳ್ತಾ ಇದ್ರು. ಆಫೀಸಿಂದ ಕ್ಯಾನ್ ಬೇರೆ ತಗೊಂಡೋಗಿದ್ರು, ಡ್ರಿಂಕಿಂಗ್ ವಾಟರ್ ಎಕ್ಸ್ಟ್ರಾ ಕಾರಲ್ಲಿ ಹಾಕಿದ್ವಿ ನಾವು. ಆಮೇಲೆ ಇಲ್ಲಿ ಬಂದು ಅದು ಮೋಟ್ರ್ ಅವರು ರೆಂಟಿಗೆ ಏನೋ ತಂದ್ಬಿಟ್ಟಿದ್ದಾರೆ ಅಂತ ಕೇಳ್ಪಟ್ಟೆ. ಅದು ಕರೆಂಟ್ ಲೀಕೇಜ್ ಆಗ್ತಿದ್ದು ಅವ್ರಿಗೆ ಗೊತ್ತಾಗಿಲ್ಲ. ನೀರು ಇದಾಗ್ಬಿಟ್ಟು ಒಂದು ದುರ್ಘಟನೆ ನಡೆದಿದೆ. ಸರ್, ನೀವು ಕೂಡ ಹೇಳ್ತಾ ಇದ್ರಿ ಸಾಕಷ್ಟು ಸಾಫ್ಟ್, ಅವರಾಯ್ತು ಅವ್ರ ಮನೆ ಆಯ್ತು, ಈ ರೀತಿಯಾದಂತಹ ವ್ಯಕ್ತಿ ಈಗ ಏಕಾಏಕಿ ಈ ರೀತಿ ಅಂತ ಆಗಿದೆ. ಮತ್ತೆ ನಿಮ್ ಜೊತೆ ಯಾವಾಗ ಲಾಸ್ಟ್ ಕಾನ್ವರ್ಸೇಷನ್ ಆಯ್ತು? ನನ್ನ ಜೊತೆ ಲಾಸ್ಟ್ ಕಾನ್ವರ್ಸೇಷನ್ 3:30 ಮಾಡಿದ್ದು.
ನಾನೇ ಅವರು ಕಾರಲ್ಲಿ ಕ್ಯಾನ್ ತೊಗೊಂಡೋಗಿಟ್ಟೆ, ಡ್ರಿಂಕಿಂಗ್ ವಾಟರು. ಈ ಥರ ಆಗಿದೆ, ಯಾವಾಗ ನೋಡ್ರು ಹಿಂಗೆ ಆಗುತ್ತೆ ಅಂತ ಹೇಳ್ತಾ ಇದ್ರು ನಮ್ಮ ಹತ್ರ. ತುಂಬ ಒಳ್ಳೆ ಮನುಷ್ಯ, ತುಂಬ ಚೆನ್ನಾಗಿ ಸ್ವಂತ ಮಗನ ಥರ ನೋಡ್ಕೊತಾ ಇದ್ರು ನಮ್ಮನ್ನೆಲ್ಲ. ತುಂಬ ಒಳ್ಳೆಯವರು, ಏನು ಹೇಳೋಕೆ ಆಗ್ತಾ ಇಲ್ಲ ನನ್ನ ಕೈಲಿ. ಎಲ್ಲೊಂದ್ ಕಡೆ ಏನು ಮನಮೋಹನ್ ಅವರ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಇಬ್ಬರು ವ್ಯಕ್ತಿಗಳು ಕೂಡ ಇಲ್ಲಿ ಬಂದಿರುವಂತಹದ್ದು. ಅವರು ಸಹ ಸಾಕಷ್ಟು ಭಾವುಕರಾಗಿದ್ದಾರೆ. ಯಾಕೆಂತಂದ್ರೆ ಸಂಜೆ 4 ಗಂಟೆಗೆ ನಮ್ಮ ಜೊತೆಯಲ್ಲಿ ಆರಾಮಾಗಿ ಮಾತಾಡ್ಕೊಂಡು, ಯಾಕೆಂತಂದ್ರೆ ಸಾಕಷ್ಟು ಒಂದು ತೊಂದರೆ ಆಗಿದೆ, ಕುಡಿಲಿಕ್ಕೆ ನೀರು ಕೂಡ ನಮ್ಮ ಮನೆಯಲ್ಲಿ ಇಲ್ಲ, ಹೀಗಾಗಿ ನನಗೆ ಆಫೀಸಿಂದಾನೇ ಒಂದೆರಡು ಕ್ಯಾನ್ ನೀರು ಕಳಿಸಿ ಅಂತ ಹೇಳಿ ಅವರ ಸ್ಟಾಫ್ ಕೂಡ 2 ಕ್ಯಾನ್ ನೀರು ತಗೊಂಡ್ಬಂದು ಮನೆಯಲ್ಲಿ ಇಟ್ಟಿರ್ತಾರೆ. ಆದ್ರೆ ಪತ್ನಿ ಜೊತೆಗೆ ಚಿಕ್ಕ ಮಗಳ ಜೊತೆ ಇಲ್ಲಿ ವಾಸವಿರ್ತಾರೆ ಮನಮೋಹನ್ ಅವರು. ಜೊತೆಗೆ ಅವರ ದೊಡ್ಡ ಮಗಳು ಕೂಡ ಬೇರೆಡೆ ಮದುವೆ ಆಗಿ ಇದೇ ಏರಿಯಾದಲ್ಲಿ ಬೇರೆಡೆ ವಾಸ ಆಗಿರ್ತಾರೆ ಅಂತ ಸದ್ಯಕ್ಕೆ ಮಾಹಿತಿ ಸಿಕ್ಕಿರುವಂತಹದ್ದು. ಇಷ್ಟೆಲ್ಲ ಇದ್ರೂ ಸಹ ಇಡೀ ಕಂಪ್ಲೀಟ್ ಬಿಲ್ಡಿಂಗ್ ಓನರ್ ಅವರೇ ಆಗಿರ್ತಾರೆ. ಮೇಲೆಲ್ಲ ಬಾಡಿಗೆ ಕೊಟ್ಟು ಗ್ರೌಂಡ್ ಫ್ಲೋರ್ ಅಲ್ಲಿ ಅವರು ವಾಸ ಮಾಡ್ತಾ ಇರ್ತಾರೆ. ಜೊತೆಗೆ ಕೆಳಗಡೆ ಗ್ರೌಂಡ್ ಫ್ಲೋರ್ ನಲ್ಲಿ ಏನು ಬೇಸ್ಮೆಂಟ್ ನಲ್ಲಿ ಒಂದು ರೂಮ್ ಅನ್ನ ಮಾಡಿಕೊಟ್ಟು ಅವರ ಒಂದು ವಾಚ್ಮ್ಯಾನ್ ಕುಟುಂಬ ವಾಸವಾಗಿರುತ್ತೆ. ನೇಪಾಳ ಮೂಲದ ಭರತ್ ಮತ್ತು ದಂಪತಿ, ಜೊತೆಗೆ ಮಕ್ಕಳು ಕೂಡ ಅದೇ ಒಂದು ರೂಮ್ ನಲ್ಲಿ ವಾಸ ಇರ್ತಾರೆ. ಭರತ್ ಏನು ತನ್ನ ಒಂದು ತಂದೆಗೆ ಹುಷಾರಿಲ್ಲ ಅಂತ ಹೇಳಿ ನೇಪಾಳಕ್ಕೆ ಹೋಗಿರ್ತಾನೆ. ದಿನೇಶ್ ಮತ್ತೆ ತನ್ನ ತಾಯಿಯೊಂದಿಗೆ, ದಿನೇಶ್ ಅಂದ್ರೆ 12 ವರ್ಷದ ಬಾಲಕ ಏನಿರ್ತಾನೆ ಆತ ಇಲ್ಲೇ ವಾಸ ಇರ್ತಾನೆ. ಎಲ್ಲೊಂದ್ ಕಡೆ ಓನರ್ ಈ ಒಂದು ಮೋಟರ್ ಕನೆಕ್ಟ್ ಮಾಡಬೇಕು ಅಂತ ಹೇಳಿದಾಗ ಆತ ಕೂಡ ಏನು ಓನರ್ ಜೊತೆ ಅಂದ್ರೆ ಮನಮೋಹನ್ ಅವರ ಜೊತೆಯಲ್ಲಿ ಹೋಗಿ ಒಂದು ಕೆಲಸಕ್ಕೆ ಮುಂದಾಗ್ತಾನೆ. ಆದ್ರೆ ಏಕಾಏಕಿ ಒಂದು ವೈರ್ ಡ್ಯಾಮೇಜ್ ಆಗಿರುವಂತಹ ಪರಿಣಾಮವಾಗಿ ಕರೆಂಟ್ ಪಾಸ್ ಆಗಿ ಇಬ್ರು ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹದ್ದು. ಸದ್ಯಕ್ಕೆ ಇಬ್ಬರ ಮೃತದೇಹವನ್ನ ಸೆಂಟ್ ಜಾನ್ಸ್ ಆಸ್ಪತ್ರೆಗೆ ರವಾನೆ ಮಾಡಿರುವಂತಹದ್ದು. ರಾಹುಲ್. ರೈಟ್ ಚಂದ್ರಶೇಖರ್, ಈಗ BBMP ಮಾಡಬೇಕಾಗಿರುವಂತಹ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಹೇಳಿ ಅವ್ರು ಹೋದ್ರು. ಅಂದ್ರೆ ಇದು BBMPದೇ ರೆಸ್ಪಾನ್ಸಿಬಿಲಿಟಿ. ಸೊ ಇಂತಹ ಸಂದರ್ಭದಲ್ಲಿ BBMPದೇ ಹೊಣ ಅಂತ ಹೇಳಿ ಸಚಿವರು ಕೂಡ ಕೈ ತೊಳ್ಕೊಳ್ತಾರೆ. ಸೊ ಹಾಗಿದ್ರೆ ಯಾರ ಒಂದು ಅಜಾಗರೂಕತೆಯಿಂದ, ಯಾರ ನಿರ್ಲಕ್ಷ್ಯಕ್ಕೆ 2 ಜೀವ ಬಲಿಯಾಗಿದೆ, ಯಾರು ಉತ್ತರ ಕೊಡ್ತಾರೆ ಅಂತ? ಖಂಡಿತವಾಗಿಯೂ ರಾಹುಲ್, ಏನು ಈಗಾಗಲೇ ನಾ ಹೇಳ್ತಾ ಇದ್ದೆ, ಬೆಳಗ್ಗೆ ಏನು ಸಾಕಷ್ಟು ಅವಾಂತರ ಸೃಷ್ಟಿಯಾದಂತ ಹಿನ್ನೆಲೆಯಲ್ಲಿ ಬೇಕಾಗಿರುವಂತ ಅಂದ್ರೆ ಬೆಸ್ಕಾಂ ಆಗಿರ್ಬೋದು, ಅಗ್ನಿಶಾಮಕ ದಳ ಆಗಿರ್ಬೋದು, ಜೊತೆಗೆ BBMP ಆಗಿರ್ಬೋದು, ಈ 3 ಇಲಾಖೆಗೆ ಅಂದ್ರೆ ಮನಮೋಹನ್ ಅವರು ಒಂದು ಖುದ್ದು ಕಾಲ್ ಮಾಡಿ ಕಂಪ್ಲೇಂಟ್ ಅನ್ನ ಲಾಂಚ್ ಮಾಡಿರ್ತಾರೆ. ಆ ಕಂಪ್ಲೇಂಟ್ ರಿಜಿಸ್ಟರ್ ಕೂಡ ಆಗಿರುತ್ತೆ. ಅದಾದ ನಂತರ ಅವರು ಸ್ಥಳಕ್ಕೆ ಬಂದು ಈ ಒಂದು ನೀರನ್ನ ತೆರವು ಮಾಡಬೇಕಾಗಿತ್ತು. ಎಲ್ಲೊಂದ್ ಕಡೆ BBMP ಅವರು ಬರಲ್ವೇನೋ ಅನ್ನುವಂತಹ ದುಗುಡಕ್ಕೆ ಒಳಗಾಗಿದ್ದಂತಹ ಮನಮೋಹನ್ ಅವರು ಖಾಸಗಿಯಾಗಿ ಮೋಟರ್ನ ಹೊರಗಡೆಯಿಂದ ತರಿಸಿಕೊಂಡು ಅವರು ಈ ಒಂದು ನೀರನ್ನ ತೆರವು ಮಾಡಲಿಕ್ಕೆ ಮುಂದಾಗಿರುವಂತಹದ್ದು. ಇಂತಹ ಸಂದರ್ಭದಲ್ಲಿ ಎಲ್ಲೊಂದ್ ಕಡೆ ಇಡೀ ಏರಿಯಾ ಒಂದು ಜಲಾವೃತ ಆಗಿದೆ, ಎಲ್ಲ ಅಪಾರ್ಟ್ಮೆಂಟ್ಗಳಿಗೂ ಕೂಡ ಬೇಸ್ಮೆಂಟ್ಗೆ ನೀರು ತುಂಬಿದೆ ಅಂತ ಅಂತಾಗ ಬೆಸ್ಕಾಂ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಎಲ್ಲಿ ಈ ಒಂದು ಶಾರ್ಟ್ ಸರ್ಕ್ಯೂಟ್ ಆಗಿರುವಂತಹ ಸಂದರ್ಭ ಇರುತ್ತೆ ಅಥವಾ ಆ ರೀತಿಯಾದಂತಹ ಸಿಚುವೇಶನ್ ಇರುತ್ತೆ, ಈ ರೀತಿಯಾದಂತಹ ಒಂದು ಸಿಚುವೇಶನ್ ಅನ್ನ ಗಮನದಲ್ಲಿಟ್ಕೊಂಡು ಅಂತಹ ಒಂದು ಸ್ಥಳಕ್ಕೆ ಧಾವಿಸಿ ಬೇಕಾಗಿರುವಂತಹ ಡೈವರ್ಷನ್ ಅನ್ನ ಬೆಸ್ಕಾಂ ಅಧಿಕಾರಿಗಳು ಮಾಡಬೇಕಾಗಿತ್ತು. ಅವರು ಕೂಡ ಕಂಪ್ಲೀಟ್ ಆಗಿ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಸ್ಥಳೀಯ ರಾಜಕಾರಣಿಗಳು ಕೂಡ ಇಂತಹ ಸಂದರ್ಭದಲ್ಲಿ ಏನು ಸ್ಥಳಕ್ಕೆ ಧಾವಿಸಿ ಅವರು ಕೂಡ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳಲಿಕ್ಕೆ ಅಥವಾ ಸುರಕ್ಷಿತ ಸ್ಥಳಗಳಿಗೆ ಅಥವಾ ಮುನ್ನೆಚ್ಚರಿಕಾ ಕ್ರಮಗಳನ್ನ ಸ್ಥಳೀಯ ನಿವಾಸಿಗಳಿಗೆ ನೀಡಬೇಕಾಗತ್ತೆ. ಅವ್ರು ಯಾರು ಕೂಡ ಈ ಒಂದು ಕೆಲಸವನ್ನ ಮಾಡಿಲ್ಲ, ಕಂಪ್ಲೀಟ್ ಆಗಿ ನಿರ್ಲಕ್ಷ್ಯ ಮಾಡಿದ್ದಾರೆ. ಈ ಒಂದು ನಿರ್ಲಕ್ಷ್ಯಕ್ಕೆ ಈಗ ಈ 2 ಜೀವಗಳು ಬಲಿಯಾಗಿದೆ ಅಂತಂದ್ರೆ ತಪ್ಪಾಗಲ್ಲ. ಕಂಪ್ಲೀಟ್ ಆಗಿ ಈ ಒಂದು ರೆಸ್ಪಾನ್ಸಿಬಿಲಿಟಿನ BBMP ಜೊತೆಗೆ ಬೆಸ್ಕಾಂ ತಗೋಬೇಕು ಅನ್ನುವಂತಹದ್ದು ಸ್ಥಳೀಯರ ಆಗ್ರಹ ಆಗಿರುವಂತಹದ್ದು. ರಾಹುಲ್. ರೈಟ್ ಚಂದ್ರಶೇಖರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಸೊ ಇವತ್ತು ಸುರಿದಂಥ ಮಳೆಗೆ ಒಟ್ಟಾರೆಯಾಗಿ 3 ಜನ ಸಾವನ್ನಪ್ಪಿದ್ದಾರೆ. NS ಪಾಳ್ಯದಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಮನಮೋಹನ್ ಜೊತೆಗೆ ದಿನೇಶ್ ಇಬ್ಬರು ದುರ್ದೈವಿಗಳು ಸಾವನ್ನಪ್ಪಿದ್ರೆ, ಇವತ್ತು ಬೆಳಗ್ಗೆ ವೈಟ್ ಫೀಲ್ಡ್ ಬಳಿ ಮಳೆಗೆ ನೆಂದಿರುವಂತಹ ಗೋಡೆ ಕುಸಿದು ಶಶಿಕಲಾ ಅನ್ನುವಂಥ ಹೌಸ್ ಕೀಪಿಂಗ್ ಮಹಿಳೆ ಸಾವನ್ನಪ್ಪಿದ್ದಾರೆ. ಒಟ್ಟಾರೆಯಾಗಿ ನಿನ್ನೆ ಹಾಗೂ ಇವತ್ತು ಸುರಿದಂಥ ಭಾರಿ ಮಳೆಗೆ 3 ಜೀವ ಬಲಿಯಾಗಿದೆ. ಇದಕ್ಕೆ ಹೊಣೆ ಯಾರು ಹಾಗಿದ್ರೆ? ತಮ್ಮ ಕೆಲಸವನ್ನ ಎಲ್ಲ ಅಧಿಕಾರಿಗಳು ಇಲಾಖೆಗಳು ಮಾಡಿದಿದ್ರೆ ಬಹುಶಃ ಈ 3 ಜೀವಗಳ ಸಾವಾಗೋದನ್ನು ತಪ್ಪಿಸಬಹುದಾಗಿತ್ತೇನೋ. ಆದರೆ ಈ ಬ್ಲೇಮ್ ಗೇಮನ್ನು ಈಗ ಶುರು ಹಚ್ಕೊಂಡಿದ್ದಾರೆ, ಅವ್ರದ್ದಲ್ಲ ನಮ್ಮದು, ನಮ್ದಲ್ಲ ಅವ್ರದ್ದು ಅಂತ. ಸೊ ಈ ಒಂದು ಪ್ರಶ್ನೆಗೆ ಉತ್ತರ ಸಿಗೋದೂ ಇಲ್ಲ ಎಲ್ಲಿವರೆಗೂ ಅಧಿಕಾರಿಗಳು ಆಕ್ಟಿವ್ ಆಗಿ ಕೆಲಸ ಮಾಡೋವರೆಗೂ. ಸೊ ಮಳೆಯಿಂದಾಗಿ 3 ಜನ ಇವತ್ತು ಅನ್ಯಾಯವಾಗಿ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.